ಸಿ ಮಾನ್ಯ ಅಧ್ಯಕ್ಷರೇ, ಎಲ್ಲ ಲಾಭ ಅವರಿಗೆ, ಕೇಂದ್ರ ಸರ್ಕಾರಕ್ಕೆ. ಸರ್ ನಾವು ಜಾಗ ಕೊಡೋರು, ಪ್ರಾಜೆಕ್ಟ್ಗೆ ಭೂಮಿ ಕೊಡೋರು ನಾವು, ಆಮೇಲೆ ಅರ್ಧ ದುಡ್ಡು ಕೊಡೋರು ನಾವು. ಇವೆಲ್ಲ ಮಾಡಿದ್ರು ಕೂಡ ಲಾಭ ಅವರಿಗೆ. ರೈಲ್ವೆ ಸ್ಟೇಷನ್ ಕಟ್ಟಿಸ್ತಾರೆ, ಅವ್ರು ದುಡ್ಡೆಲ್ಲ ತಗೊಳ್ಳೋದು ಅವರು. ಪ್ಲಾಟ್ಫಾರ್ಮ್ ದುಡ್ಡು ಯಾರಿಗೆ ಹೋಯ್ತದೆ? ರೈಲ್ವೆ ಟಿಕೆಟ್ಗಳದ್ದು ದುಡ್ಡೆಲ್ಲ ಯಾರಿಗೆ ಹೋಯ್ತದೆ? ಸತ್ಯ ಒಪ್ಕೋಬೇಕು ನೀವು. ಲಾಭ ಮಾಡ್ಕೋತಾ ಯಾರಿಗೂ ಹೋಯ್ತದೆ ಹೇಳಿ ನೋಡೋಣ. 60 ವರ್ಷದಲ್ಲಿ ಮಣ್ಣು ತತ್ತಿದ್ದೀರಾ? ಸುಮ್ಮನೆ ಏನೋ ಹೇಳ್ಬೇಕು ಹೇಳ್ತೀರಿ. ರೈಲ್ವೆ ಸ್ಟೇಷನ್ ಕಟ್ಟಿಸ್ಕೊಡೋದು ಅವ್ರ ಜವಾಬ್ದಾರಿ, ಅವ್ರ ಕೆಲಸ. ನಾವು ಮನಮೋಹನ್ ಸಿಂಗ್ ಇದ್ದಾಗ ಕಾಂಗ್ರೆಸ್ ಜಾಬ್ ಗೊತ್ತಾಯ್ತು, ಇವಾಗ ಮೋದಿ ಬಂದ ಮೇಲೆ ರೈಲ್ವೆ ಸ್ಟೇಷನ್ ಗೊತ್ತಾಯ್ತೆ ಅಂತ ಹೇಳ್ತಾ ಇದ್ದೀರಿ. ಹೌದೌದು. ನರೇಂದ್ರ ಮೋದಿ ಅವರಿದ್ದಾಗ 50% ಕಾಸ್ಟ್ ಪ್ರಾಜೆಕ್ಟ್ ವಸೂಲು ಮಾಡ್ತಿರ್ಲಿಲ್ಲ. ಮನಮೋಹನ್ ಸಿಂಗ್ ಇದ್ದಾಗ. ಈಗ ವಸೂಲು ಮಾಡಕ್ ಶುರು ಮಾಡಿದ್ದೀರಿ ನೀವು. 50% ಇಲ್ಲದ್ರೆ ಹೊಸ ಪ್ರಾಜೆಕ್ಟೇ ಕೊಡಲ್ಲ ನೀವು. ಮಾಡ್ಕೊಂಡು ಹೋಗ್ತಿಲ್ಲ. ಆಯ್ತು, ಘೋಷಣೆ ಮಾಡಿ ರಿಪ್ಲೈ ಆಗಲಿ ಅಶ್ವಥ್. ಪ್ರತಿಯೊಂದು ಉತ್ತರಕ್ಕೆ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಯೋಜನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸರ್. ಘೋಷಣೆ ಮಾಡಿದಂತ ಎಲ್ಲಾ ಕಾರ್ಯಕ್ರಮ ಆಯ್ತು, ಮತ್ತೆ ಚರ್ಚೆ ಮಾಡುವ. ಸಪ್ಲಮೆ ಚರ್ಚೆ ಮಾಡುವ. ಒಮ್ಮೆ ಚರ್ಚೆ ಮಾಡುವ. ಯಾವ ರೈಲ್ವೆ ಸ್ಟೇಷನ್ಗೂ ₹1 ಕೊಟ್ಟಿಲ್ಲ ಸರ್. ಯಾಕೆ ಸುಮ್ಮನೆ ಹೇಳ್ತಾರೆ? ಆಯ್ತು, ಬೆಲ್ಲ ಮತ್ತೆ ನೋಡಿ ಚರ್ಚೆ ಮಾಡುವ. ಡೆವಲಪ್ಮೆಂಟ್ ₹1 ಕೊಟ್ಟಿಲ್ಲ. ಓಕೆ.